ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ನಮ್ಮ ದೇವಸ್ಥಾನ ವದ್ದಿಗೆರೆ ಸಿದ್ದೇಶ್ವರ ಸ್ವಾಮಿ. ನಾವು ಇಲ್ಲಿ ನೀರು ಹಾಕಿಸ್ಕೊಳಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಬಾವಿಯಲ್ಲಿ ನೀರು ಸೇರ್ತಾ ಇದ್ದಾರೆ. ನಾನು ಪೂರ್ತಿ ವಿಡಿಯೋ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಏನೇನು ಮಾಡ್ತೀವಿ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ರಿ ಇಲ್ಲಿ ನೀರು ತೆಗಿತಾ ಇದ್ದಾರೆ. ನಾವು ಬಾವಿ ನೀರು ತಂದು ಅಡುಗೆ ಮಾಡೋದು ಅಂತ ಹೇಳಿದ್ವಲ್ಲ, ಇದೇ ನೀರೇ ನಾವು ತಗೊಂಡು ಬಂದು ಭಾನುವಾರ ಪೂಜೆ ಮಾಡಿ ವಾರ ಮಾಡೋದು ಇದೇ ನೀರಲ್ಲೇ ಅಡುಗೆ ಮಾಡೋದು ಸಮೇತ. ನೋಡಿ ಇಲ್ಲಿ ನೀರು ತೆಗಿತಾ ಇದ್ದಾರೆ. ತುಂಬ ಆಳ ಐತೆ. ಎಷ್ಟು ಜನ ನೀರು ಹಾಕಿಸ್ಕೊತಾ ಇದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ನಾವು ಹಾಕಿಸ್ಕೊಳ್ಳೋಣ ಅಂತ ಬಂದಿದ್ವಿ. ನಾವು ವೀಕ್ಲಿ ಒನ್ ಟೈಮ್ ಹೋಗ್ತೀವಿ ನೀರು ಹಾಕಿಸ್ಕೊಂಬರೋಕ್ಕೆ. ಸೊ ಇದು ನೋಡ್ರಿ, ಈ ಬಿನ್ಗೆಲ್ಲ ನಾವು ನೀರು ತಗೊಂಡೋಗೋದು ಮನೆಗೆ. ಇಲ್ಲಿ ಎಲ್ಲ ನೋಡ್ರಿ ನೀರು ಹಾಕಿಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ಜನ ಹಾಕಿಸ್ಕೊಂತಿದ್ದಾರೆ. ಸಣ್ಣ ಪಾಪುಗಳಿಗೆ ಸಮೇತ ಹಾಕ್ತಾರೆ ಇಲ್ಲಿ. ನೋಡ್ರಿ ಎಲ್ಲ ಕಡೆಯಿಂದನೂ ನೀರನ್ನ ಸೇರ್ತಾ ಇದ್ದಾರೆ. ಇಲ್ಲಿ ಇವರು ನೀರು ಹಾಕೋರಿಗೆ ಚೇಂಜ್ ಕೊಟ್ಟು ನೀರು ಹಾಕಿಸ್ಕೋಬೇಕು. ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರು ನಮಗೆ ನೀರು ಹಾಕ್ತಿದ್ರು. ನಾವು 3 ಜನ ಒಂದೇ ಸಲ ನೀರು ಹಾಕಿಸ್ಕೊತಿದ್ವಿ. ನಮ್ಮ ಮಗಳಿಗೂ ಹಾಕಿಸ್ಕೊತಿದ್ವಿ. ನೋಡ್ರಿ ಇಲ್ಲಿ ಏನಂದರೆ ಒಂದು ಸಲ ಅಲ್ಲ, ಒಂದು 3 ಸಲ, ಒಂದು 3 ಕೊಡನಾದರೂ, ಒಂದು 3 ಬಿನ್ಗೆನಾದರೂ ನೀರು ಹಾಕಿಸ್ಕೊಳ್ಲೇಬೇಕು. ಇಲ್ಲ ಪರವಾಗಿಲ್ಲ ಅಂದರೆ ಒಂದೇ ಹಾಕಿಸ್ಕೊಂಡು ಹೋಗ್ಬೋದು. ನಾವು ಇಷ್ಟೊಂದು ಜನ ಇದ್ವಲ್ಲ, ಅದಕ್ಕೆ ನಮ್ಮ ಮನೆಯವರು 3 ಸಲ ಹಾಕಿದ್ರು. ಇವಾಗ ನೆಕ್ಸ್ಟು ಇದು ದೇವಸ್ಥಾನ ನೋಡಿ, ನಮ್ಮ ದೇವಸ್ಥಾನ ಇದು ಹೊರಗಡೆಯಿಂದ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ವಿಡಿಯೋನ ನಮ್ಮ ಹುಡುಗರು ಮಾಡ್ಕೊಂಬಂದಿರೋದು, ನಮ್ಮ ನಾದಿನಿ ಮಕ್ಕಳು. ಇಲ್ಲಿ ಎಷ್ಟೊಂದು ಜನ ನಿಂತಿದ್ದಾರೆ ನೋಡಿ ಇಲ್ಲಿ. ಇಷ್ಟು ಜನ ದೇವಸ್ಥಾನಕ್ಕೆ ಬಂದಿರೋದು. ವಾರ ಇವರು ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ನೋಡ್ರಿ ಎಷ್ಟೊಂದು ಜನ ಇದ್ದಾರೆ, ಎಲ್ಲ ಹೆಂಗೆ ಕೂತಿದ್ದಾರೆ ಇಲ್ಲಿ. ಹೀಗೆ ಪ್ರತಿ ವಾರನೂ ಬಂದು ಇದೇ ರೀತಿ ಕ್ಯೂ ನಿಂತಿರ್ತಾರೆ ದೇವಸ್ಥಾನದಲ್ಲಿ. ಕ್ಯೂ ನಿಂತು ದೇವರಿಗೆ ದೇವ್ರನ್ನ ನೋಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ ಇದು ಇನ್ನೊಂದು ಬಾಗಿಲು. ಏನಂದರೆ ಊರುಗಳರೆಲ್ಲ ಈ ಬಾಗಿಲಲ್ಲೇ ಹೋಗೋದು. ಬೇರೆ ಊರಿಂದ ಬಂದಿರೋರು ಆ ಕಡೆಯಿಂದ ಕ್ಯೂ ನಿಂತ್ಕೊಂಡು ಬರ್ತಾರೆ. ನೋಡಿ ಇಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ. ಈ ರೀತಿ ಕ್ಯೂ ನಿಂತು ಹೋಗ್ತಾರೆ. ಎಷ್ಟು ಜನ ಅಲ್ಲಿಗೆ ನಮ್ಮ ದೇವರಿಗೆ ಎಷ್ಟು ಜನ ಬರ್ತಾರೆ ಅಂತ ನೀವೇ ನೋಡ್ರಿ. ತುಂಬ ಪವರ್ಫುಲ್ ದೇವರು ಇದು. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ ದೇವಸ್ಥಾನದಲ್ಲಿ, ಅಷ್ಟು ಜನ ಬಂದಿರ್ತಾರೆ ಇಲ್ಲಿ. ಇಲ್ಲಿ ವಿಡಿಯೋ ಮಧ್ಯದಲ್ಲಿ ಕಟ್ಟಾಗಿದೆ, ಹುಡುಗರಿಗೆ ಮಾಡೋಕ್ಕೆ ಬರಲ್ವಲ್ಲ, ಸೊ ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಇದು ದೇವರು. ಒಳಗಡೆ ನೀಟಾಗಿ ನೋಡಿ ತೋರಿಸ್ತಾ ಇದ್ದಾರೆ. ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ. ಹಂಗಂದ್ರೂ ಹುಡುಗರು, ಸಣ್ಣ ಹುಡುಗರೆಲ್ಲ ಅದಕ್ಕೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಇವರು ಸ್ವಾಮಿಯವರು ಪೂಜೆ ಮಾಡ್ತಾರೆ ದೇವ್ರನ್ನ. ಅಂದರೆ ಶಿಫ್ಟು ಅವರಿಗೂ, ಬೆಳಗ್ಗೆ ಒಬ್ಬರು, ಮಧ್ಯಾಹ್ನ ಒಬ್ಬರು, ಸಂಜೆ ಒಬ್ಬರು ಅಂತ ಆ ರೀತಿ ಪೂಜೆ ಮಾಡ್ತಾರೆ ಇಲ್ಲಿ. ಇವರು ಹೊರಗಡೆ ಬಂದಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಏನಪ್ಪ ಅಂದರೆ ದೇವ್ರ ದರ್ಶನ ಆದಮೇಲೆ ಇಲ್ಲಿ ಗಂಧ ಇಟ್ಕೊಂಡು ಹೋಗ್ತಾರೆ ಎಲ್ಲರೂ. ಇಲ್ಲಿ ಗಂಧ ತೇಯ್ತಿದ್ದಾರೆ ನೋಡ್ರಿ. ಈ ರೀತಿ ಗಂಧನ ತೇಯ್ದು ಎಲ್ಲರೂ ಹಣೆಗೆ ಹಚ್ಕೊಂಡು ಹೋಗ್ತಾರೆ. ಮತ್ತು ಇದನ್ನು ಸಣ್ಣ ಮಕ್ಕಳಿಗೆ ಬಾಯಲ್ಲಿ ಹಾಕ್ತಾರೆ, ತಿನ್ನಿಸ್ತಾರೆ. ಏನಾದರೂ ಕಾಯಿಲೆ ಇದ್ದರೆ ಬೇಗ ವಾಸಿ ಆಗುತ್ತೆ. ಇಲ್ಲಿ ಕಾಯಿ ಹೊಡೆಯೋದು ನೋಡ್ರಿ. ಇಲ್ಲಿ ಚೇಂಜ್ ಕೊಟ್ಟು ಕಾಯಿ ಹೊಡೆಸ್ಕೊಂಡು ಹೋಗ್ತಾರೆ. ಕಾಯಿ ಒಳಗಡೆ ಹೊಡೆಯಲ್ಲ. ಇಲ್ಲಿ ನೋಡ್ರಿ, ಈ ಜಾಗ ಇದೆಯಲ್ಲ, ಇಲ್ಲೆಲ್ಲ ಕಾಯಿ ಹೊಡೆಯೋದು. ಇದು ದೇವಸ್ಥಾನದ ಹೊರಗಡೆ, ಇದು ಹೊರಗಡೆ ಭಾಗ. ಇಲ್ಲಿಂದ ಎಲ್ಲ ಕೈ ಮುಕ್ಕೊಂಡು ಹೋಗ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಒಟ್ಟು ಟೋಟಲಾಗಿ 4 ಬಾಗಿಲಿದ್ದಾವೆ ಹೋಗೋಕ್ಕೆ ದೇವಸ್ಥಾನಕ್ಕೆ. ನೋಡಿ ಇದು ಹಿಂದ್ಗಡೆ ದೇವಸ್ಥಾನದ ಹಿಂಭಾಗ ಇದು. ನೋಡ್ರಿ ಇಲ್ಲಿ ಹೆಂಗೆ ಕೈ ಮುಗಿತಾ ಇದ್ದಾರೆ ಅಂತ. ಈ ರೀತಿ ಜನ ಬರ್ತಾರೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ. ಅದಕ್ಕೆ ಅವತ್ತು ನೈಟ್ ಟೈಮ್ ವೀಡಿಯೋ ಮಾಡಿದ್ನಲ್ಲ, ಅದು ನೀಟಾಗಿ ಕಾಣ್ತಿರ್ಲಿಲ್ಲ ಅಂತೇಳಿ ಇವತ್ತು ಡೇ ಟೈಮಲ್ಲಿ ನಮ್ಮ ಹುಡುಗರು ಬಂದಿದ್ರಲ್ಲ, ಅವ್ರ ಕೈಲಿ ಫೋನ್ ಕೊಟ್ಟು ಕಳಿಸಿದ್ದೆ ವೀಡಿಯೋ ಮಾಡ್ಕೊಂಬರ್ರಿ ಅಂತ. ಇವ್ರು ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಹೊರಗಡೆಯಿಂದ ಬಂದರು ಕೈ ಕಾಲು ತೊಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಇಲ್ಲಿ. ಇಲ್ಲಿ ಇದು ಮನೆ ಸ್ವಾಮಿಯವರಿಗೆ ಕೊಟ್ಟಿರೋದು ಮನೆ. ಪೂಜೆ ಮಾಡ್ತಾರಲ್ಲ ಪೂಜಾರಿಗಳು, ಅವರಿಗೆ ಇದು ಸಣ್ಣ ತೇರು. ಕಾರ್ತಿಕದಲ್ಲಿ ಈ ತೇರನ್ನ ಎಳಿತಾರೆ. ಇಲ್ಲಿ ಹಿಂಗೆ ಈ ಭಕ್ತಾದಿಗಳು ಇಲ್ಲೆಲ್ಲ ಕುತ್ಕೊಳ್ಳೋ ಜಾಗ ಇದು. ಇವಾಗ ನೋಡಿ ಇದು ಹೊರಗಡೆ ಇಲ್ಲಿಂದನೇ ಜಾಸ್ತಿ ಜನ ಬರೋದು. ಒಟ್ಟು 4 ಬಾಗಿಲಿದ್ದಾವೆ. ಯಾವ ಬಾಗಿಲಿಂದನಾದರೂ ಬರ್ಬೋದು.
ಇಲ್ಲಿ ಹೊರಗಡೆ ಹಣ್ಣು ಕಾಯಿ ಮಾರೋರು ಇದ್ದಾರೆ ನೋಡ್ರಿ, ಎಷ್ಟು ಜನ ಇದ್ದಾರೆ ಅಂತ. ಹೂವು ಎಲ್ಲ ಮಾರ್ತಾರೆ, ಹೂವಿನ ಹಾರ ಎಲ್ಲ ಇಲ್ಲೇ ಮಾರೋದು. ಈಗ ಹೊರಗಡೆಯಿಂದ ತೋರಿಸಿದ್ದಾರೆ ನೋಡಿ. ಇದು ನಮ್ಮ ದೇವಸ್ಥಾನದ್ದು ಈ ರೀತಿ ಇದೆ ನೋಡಿ. ಇವಾಗ ನೆಕ್ಸ್ಟು ಇವರು ಇಲ್ಲಿ ಊಟಕ್ಕೆ ಇಡ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ಊಟಕ್ಕೆ ಹೋಗೋಕ್ಕೆ ದಾರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಜಾತ್ರೆಯಲ್ಲಿ ತೇರು ಎಳಿತಾರಲ್ಲ, ಇವಾಗ ಇಲ್ಲಿ ಹೋಗ್ತಿದ್ದಾರಲ್ಲ ಇದೇ ದಾರಿಲೇ ಹೋಗೋದು. ನೋಡಿ ಇಲ್ಲಿ ಹೋಗ್ತಿದ್ದಾರಲ್ಲ ಮೆಟ್ಲತ್ತಿ, ಇಲ್ಲೇ ತೇರು ಎಳೆಯೋದು ನೋಡ್ರಿ. ಇಲ್ಲೂ ಎಷ್ಟು ಜನ ಇವರು ಅಂದರೆ ಇಲ್ಲೇ ಎಷ್ಟೇ ಆಗ್ತಾರೆ, ಇವರು ಹೋಗಲ್ಲ. ದೇವ್ರನ್ನ ಕೇಳ್ತಿರ್ತಾರಲ್ಲ, ಅವರಿಗೆ ಹೂವು ಕೊಟ್ಟಿರಲ್ಲ, ಸೊ ಹಂಗಾಗಿ ಅವ್ರು ಇಲ್ಲೇ ಇರ್ತಾರೆ, ಹೋಗಲ್ಲ. ಅವರಿಗೆ ಯಾವಾಗ ದೇವರು ಹೋಗೋಕ್ಕೆ ಅಪ್ಪಣೆ ಕೊಡುತ್ತೋ ಆವಾಗಲೇ ಹೋಗೋದು. ಇದು ನೋಡ್ರಿ ಊಟಕ್ಕೆ ಹೋಗೋದು, ಇದು ಡೈನಿಂಗ್ ಹಾಲು. ಇಲ್ಲಿ ಕ್ಯೂ ನಿಂತ್ಕೊಂಡು ಊಟಕ್ಕೆ ಹೋಗ್ತಾರೆ ನೋಡ್ರಿ. ಇಲ್ಲಿ ಆಲ್ರೆಡಿ ನಿಂತಿದ್ದಾರೆ ನೋಡಿ. ಈ ರೀತಿ ಕ್ಯೂ ನಿಂತ್ಕೊಂಡು ಊಟ ಮಾಡ್ತಾರೆ. ಭಾನುವಾರ ಮಾತ್ರ ಬಂದವರು ಯಾರು ಹಸ್ಕೊಂಡು ಹೋಗ್ಬಾರ್ದು ಅಂತೇಳಿ ಊಟ ಮಾಡೋಕ್ಕೆ ಊಟದ ವ್ಯವಸ್ಥೆ ಇದೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಊಟ ಮಾಡೋಕ್ಕೆ ಕ್ಯೂ ನಿಂತಿದ್ದಾರೆ. ಅಲ್ಲಿ ಒಳಗಡೆ ಆಲ್ರೆಡಿ ಊಟಕ್ಕೆ ಇಟ್ಟಿದ್ದಾರೆ. ಅವ್ರನ್ನ ಬಿಡೋವರೆಗೂ ಅವ್ರದ್ದು ಆಗೋವರೆಗೂ ಇವ್ರನ್ನ ಯಾರನ್ನೂ ಬಿಡೋಲ್ಲ. ಸೊ ಅದಕ್ಕೆ ಇವರೆಲ್ಲ ನಿಂತಿದ್ದಾರೆ ನೋಡಿರಿ. ಇದು ಡೈನಿಂಗ್ ಹಾಲು. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಪಾಪ. ಇವಾಗ ನೆಕ್ಸ್ಟ್ ನಾವು ಮನೆಗೆ ಬಂದು ಮನೇಲಿ ಪೂಜೆ ಆಗಿತ್ತಲ್ಲ, ನಮ್ಮ ಮನೆಯವರು ಎಲ್ರಿಗೂ ಗಂಧ ಮತ್ತು ತೀರ್ಥ ಕೊಡ್ತಿದ್ರು ಹುಡುಗರಿಗೆ. ಇವರೆಲ್ಲ ನಮ್ಮ ನಾದಿನಿ ಮಕ್ಕಳು. ತುಂಬ ದಿನ ಆದಮೇಲೆ ಬಂದಿದ್ದರು ಮನೆಯಲ್ಲಿ. ಇನ್ನು ಒಬ್ಬಳು ಬಂದಿಲ್ಲ. ಏನಂದರೆ ಇವಾಗ ಎಲ್ಲ ಸ್ಕೂಲ್ ಮುಗಿಯುತ್ತಲ್ಲ, ರಜಕ್ಕೆ ಬರ್ತಾರಲ್ಲ, ಎಲ್ಲ ನಿಮಗೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ದಿನ ಒಂದೊಂದು ಲಾಗ್ ಅಪ್ಲೋಡ್ ಮಾಡ್ತೀನಿ. ಅವ್ರನ್ನು ಮಾಡೋ ಇದು ನೋಡುವಂತ್ರಿ ನೀವು. ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ರೀತಿ ಮಾಡಿ. ಇವಾಗ ನೆಕ್ಸ್ಟ್ ನೋಡಿರಿ, ಇದು ನಾವು ದೇವಸ್ಥಾನದಿಂದನೇ ತರೋದು. ದೇವಸ್ಥಾನದಲ್ಲಿ ಗಂಧ ತೀರ್ಥ ಕೊಡ್ತಾರೆ. ಆ ಲೋಟಕ್ಕೆ ಹಚ್ಚಿರೋದು ದೇವಸ್ಥಾನದಲ್ಲಿ ಕೊಟ್ಟಿರೋ ಗಂಧ. ನಾವು ಅದನ್ನು ತಂದು ಪೂಜೆ ಮಾಡೋದು. ಇದು ನಮ್ಮ ದೇವ್ರ ಸ್ಪೆಷಲ್ಲು. ಏನಂದ್ರೂ ತುಂಬ ಪವರ್ಫುಲ್ಲು. ನಮಗೆ ನಿಜ ಹೇಳ್ತೀವಿ, ಏನಾದರೂ ಕಷ್ಟ ಬಂದಾಗ ಒಂದು ಸ್ವಲ್ಪ ದೇವ್ರನ್ನ ನೆನೆಸ್ಕೊಂಬಿಟ್ರೆ ಅಷ್ಟೇ ಬೇಗ ನಮಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅದಕ್ಕೊಂದು ನಾನು ತುಂಬ ಇಷ್ಟ ದೇವರು. ನೋಡಿ ಇಲ್ಲಿ ನನ್ನ ಮಕ್ಕಳೆಲ್ಲ ಕೈ ಮುಗಿತಾ ಇದ್ದಾರೆ, ಎಲ್ಲರೂ ಕೈ ಮುಗಿತಿದ್ದಾರೆ. ನಮ್ಮ ಸಣ್ಣ ಮಗಳು ನೋಡ್ರಿ ಎಲ್ಲೋ ಕುತ್ಕೊಂಡು ಕೈ ಮುಗಿತಾಳೆ. ಹುಡುಗರು ಮನೇಲಿದ್ರೆ ತುಂಬ ಚೆಂದ ನೋಡ್ರಿ. ನಮ್ಮ ಮನೆಗೆ ಈ ರೀತಿ ನಮ್ಮ ಮನೆಯವರು ಇವತ್ತು ಹೂವು ಜಾಸ್ತಿ ಇಲ್ಲಿ ಬಂದಿದ್ದು ತಗೊಂಡಿದ್ವಿ. ಈ ರೀತಿ ಡೆಕೋರೇಷನ್ ಮಾಡಿದರು. ನಮ್ಮ ಮನೆಯವರಿಗೆ ಈ ಥರ ಹೂವು ಮುಡ್ಸೋದಂದರೆ ತುಂಬ ಇಷ್ಟ. ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ಹೂವು ಮುಡಿಸಿ ದೇವ್ರನ್ನ ಡೆಕೋರೇಷನ್ ಮಾಡ್ತಾರೆ ನೋಡಿ. ಎಲ್ಲ ಫೋಟೋಕ್ಕೆ ಯಾವ ರೀತಿ ಮುಡಿಸಿದ್ದಾರೆ ಅಂತ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮನೆಯವರೆಲ್ಲ ಹೂವು ಮುಡಿಸ್ಕೊಟ್ರೆ ನಮ್ಮ ಮಾವ ಪೂಜೆ ಮಾಡಿ ನೆಕ್ಸ್ಟು ನಮ್ಮ ಮನೆಯವ್ರು ಮಾಡ್ತಾರೆ. ಎಲ್ಲ ಪೋಟ್ಗಳಿಗೆಲ್ಲ ಹೂವು ಮುಡಿಸಿದ್ರು. ಇದು ನಮ್ಮ ನಾದಿನಿ ಸಿಂಧು ಅಂತ ಹೇಳ್ಬಿಟ್ಟು ಹಿಂಗೆ ಡೆಕೋರೇಷನ್ ಮಾಡಿದ್ದಾಳೆ ಬಾಗಿಲಿಗೆಲ್ಲ ಹೂವನ್ನ. ಅವಳು ಅಷ್ಟೇ ತುಂಬ ಡೆಕೋರೇಷನ್ ಎಲ್ಲ ಅವ್ರ ಅಣ್ಣನ ಥರನೇ. ಈ ನೋಡ್ರಿ ಎಲ್ಲ ಬಾಗಿಲಿಗೂ ಇದೇ ರೀತಿ ಹೂವು ಇಟ್ಟಿದ್ಲು ನೋಡಿ. ಇಲ್ಲಿ ತುಳಸಿ ಕಟ್ಟೆಗೂ ಯಾವ ರೀತಿ ಇಕ್ಕಿದ್ದಾಳೆ, ತುಂಬ ಚೆನ್ನಾಗಿ ಇಟ್ಟಿದ್ದಾಳೆ ನೋಡ್ರಿ. ಇಲ್ಲೂ ಇದು ಮನಿ ಪ್ಲ್ಯಾಂಟ್ ಅಂತಾರಲ್ಲ ಅದು. ಇವಾಗ ನೆಕ್ಸ್ಟ್ ಇಲ್ಲಿ ನಮ್ಮ ಮಾವ ಪೂಜೆ ಮಾಡ್ತಿದ್ರು ನೋಡ್ರಿ. ಇವರೆಲ್ಲ ಹೊರಗಡೆ ಯಾವ ರೀತಿ ಮೀಟಿಂಗ್ ಮಾಡ್ತಿದ್ದಾರೆ ಅಂತ. ಇವರಿಬ್ಬರು ನಮ್ಮ ನಾದಿನಿರು. ಇಲ್ಲಿ ನಮ್ಮ ಮಾವ ಆಟೋಕ್ಕೆ ಪೂಜೆ ಮಾಡ್ತಿದ್ರು ನೋಡ್ರಿ. ಪೂಜೆ ಮಾಡ್ತಿದ್ದಾರೆ ಆಟೋಗೆ. ಇವಾಗ ನೆಕ್ಸ್ಟು ಟ್ಯಾಕ್ರಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾರೆ ನೋಡಿ. ಪೂಜೆ ಮಾಡ್ತಿದ್ದಾರೆ ಇವಾಗ ಟ್ಯಾಕ್ರಿಗೂ. ಇದು ಆಯಿತು ಪೂಜೆ ಮಾಡೋದು. ಇವಾಗ ನೆಕ್ಸ್ಟು ಐಸ್ ಕ್ರೀಮ್ ಬಂದಿದ್ದು ಮನೆ ಹತ್ರ. ನಮ್ಮ ಹುಡುಗರು ನಮಗೆ ಐಸ್ ಕ್ರೀಮ್ ಕೊಡಿಸ್ರಿ ಅಂತ ಹೆಂಗೆ ನಿಂತಿದ್ದಾರೆ ನೋಡ್ರಿ. ವೀಡಿಯೋ ಮಾಡ್ತಿದ್ದೀನಿ, ನಾನು ತೋರಿಸ್ತಿದ್ದೀನಿ ಯಾವ ರೀತಿ ನಿಂತಿದ್ದಾರೆ. ನಮ್ಮ ಸಣ್ಣ ಮಗಳು ನೋಡ್ರಿ ಐಸ್ ಕ್ರೀಮ್ ಕೊಡ್ಸಮ್ಮ ಅಂತ ಹೇಳ್ತಿದ್ಲು ನೋಡಿ. ಈ ರೀತಿ ನೋಡ್ರಿ ನಮ್ಮ ಮನೇಲಿ ಆಗಿಂಗಿತ್ತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.